ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಕಾಂಗ್ರೆಸ್ಸಿನ 5 ಗ್ಯಾರಂಟಿ, 1.5 ವರ್ಷದ ರಾಜ್ಯ ಸರ್ಕಾರ ಮತ್ತು 1.5 ವರ್ಷದಿಂದ ಸ್ಥಳೀಯ ಶಾಸಕರು ಮತ್ತು ಮುಂಬರ್ತಾ ಇರುವಂಥ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಎಕ್ಸ್ಟರ್ನಲ್ ಇಂಟರ್ನಲ್ ಗ್ರೌಂಡ್ ರಿಪೋರ್ಟಿಂಗನ್ನು ನಡೆಸ್ತಾ ಇದೆ, ಅಂದರೆ ಪೂರ್ವಭಾವಿ ಸಮೀಕ್ಷೆ ನಡೆಸ್ತಾ ಇದೆ. ಇಂದು ನಮ್ಮ ಜೊತೆ ಧಾರವಾಡ ವಿಧಾನಸಭಾ ಕ್ಷೇತ್ರದ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಕಾಂಗ್ರೆಸ್ಸಿನ ಯುವ ಮುಖಂಡರಾಗಿ, ಕಾಂಗ್ರೆಸ್ಸಿನ ಕಣ್ಮಣಿಯಾಗಿ, ಕಾಂಗ್ರೆಸ್ಸಿನ ನೇತಾರನಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿಯವರ ಆಪ್ತನಾಗಿ, ವಿನಯ್ ಕುಲಕರ್ಣಿಯವರ ಚುನಾವಣೆಯಲ್ಲಿ ನಾನೂ ಒಬ್ಬ ವಿನಯ್ ಕುಲಕರ್ಣಿಯ ಸಿಪಾಯಿ, ನಾನು ಒಬ್ಬ ಕ್ಷೇತ್ರದ ಅಭಿವೃದ್ಧಿ ಹರಿಕಾರನ ಬೆಂಬಲಿಗ ಅಂದ್ಕೊಂಡು ಚುನಾವಣೆ ಮಾಡಿರ್ತಕ್ಕಂಥ ಮಾನ್ಯ ಶ್ರೀ ನಿಂಗಪ್ಪ ಮೊರಬದವರು ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನ. ಕ್ಷೇತ್ರದ ಜನನಾಯಕ, ಮುಂದಿನ ಸೇವಕ ಯಾರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಸೇವೆ ಏನು, ಮತ್ತು ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಇವರ ಪಾತ್ರ ಏನಾಗಿರ್ಬೋದು. ಬನ್ನಿ ವೀಕ್ಷಕರೇ, ಇವೆಲ್ಲ ವಿಚಾರವನ್ನು ಅವರಿಂದ ತಿಳಿದುಕೊಳ್ಳೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಆರಾಮಿದ್ದಾರೆ. ಆರೋಗ್ಯ ಹೇಗಿದೆ? ಆರಾಮಿದ್ದಾರೆ ಸರ್. ಮೊದಲಿಗೆ ಸಂದರ್ಶನಕ್ಕಿಂತ ಇಷ್ಟು ಆ್ಯಕ್ಟಿವ್ ಆಗಿರಲಿಕ್ಕೆ ಹಾಂ ಹಿನ್ನೆಲೆ ಏನು ಸರ್ ನಿಮ್ಮದು? ಏನು ಜನರ ಬೆಂಬಲ ಇರ್ತೈತೆ ರೀ? ಅಲ್ಲಲ್ಲ, ನನ್ನ ವೈಯಕ್ತಿಕ ಅದ ನಿಮ್ಮ ಬಾಡಿ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ. ಈಗ ಮೋಸ್ಟ್ಲಿ ಮಧ್ಯಾಹ್ನದ ಸಂಜೆ ಸಾಯಂಕಾಲ 4 ಗಂಟೆ 5 ಗಂಟೆ ಆಗ್ಲಿಕ್ಕೆ ಬಂತು. ಆದರೆ ಮಾರ್ನಿಂಗ್ ಫ್ರೆಶ್ ಅಪ್ ಆದಾಗಿಂದ ಇಲ್ಲಿವರೆಗೆ ಅದೇ ಮೂಡ್ನಲ್ಲಿ ಇದ್ದೀರಿ, ಅದನ್ನು ನಿಮ್ಗೆ ಕೇಳ್ತಾ ಇದ್ದೀನಿ. ಏನಲ್ರಿ, ಯಾಕಂದ್ರೆ ಹಾರ್ಡ್ ವರ್ಕ್ ಮಾಡ್ಕೊತ ಬಂದೇವಿ, ಕೆಲಸ ಮಾಡ್ತಾ ಇದ್ದೀವಿ. ಈಗ ಕೆಲಸ ಮಾಡ್ಕೊತ ಇರೋದ್ರ ಸಂಬಂಧ ಹೆಲ್ದಿ ಇರ್ತೈತೆ ರೀ ಮನುಷ್ಯ. ಒಳ್ಳೆ ವರ್ಷ ಒಮ್ಮೆ 2 ತಿಂಗಳು ಮಾಲೆ ಹಾಕ್ತೀವಿ ನಾವು. ಆ ಟೈಮ್ದಾಗ ಯೋಗ, ಹಾಂ ರೀ, ಯೋಗ ಎಕ್ಸಸೈಸ್ ಮಾಡ್ತಿರ್ತೀವಿ. ಒಳ್ಳೆ ಶರೀರಕ್ಕೆ ಭಾಳ ದಂಡನೆ ಕೊಡ್ತೇವೆ ಆ ಟೈಮ್ದಾಗ. ಹಿಂಗಾಗಿ ಆ್ಯಕ್ಟಿವ್ ಆಗಿದ್ರಿ. ಓಕೆ, ಸರಿ ಸರ್. ರಾಜಕಾರಣದಕ್ಕಿಂತ ಸಮಾಜ ಸೇವೆಯಲ್ಲಿ ಯಾವಾಗ ಹೇಗೆ ಗುರುತಿಸ್ಕೊಂಡ್ರಿ ನಿಮ್ಮನ್ನು ನೀವು? ರಾಜಕಾರಣಕ್ಕಿಂತ ಸಮಾಜ ಸೇವಕ್ಕೆ ಅಂದ್ರೆ ಈಗ ಫ್ರೆಂಡ್ಸ್ ಯಾರಿಗಾರ ಏನಾರ ತೊಂದರೆ ಆದಾಗ, ಇದನ್ನು ಮಾಡಿದಾಗ ಹೆಲ್ಪ್ ಮಾಡ್ಕೊತ, ಎಲ್ಲಾರ ಗೆಳೆಯರ ಒಂದು ಸರ್ಕಲ್ ಏನೈತಿ, ಸರ್ಕಲ್ನಿಂದ ಬೆಳೆದಂಥ ಇದ್ರಿ ಇದು. ಯಾಕಂದ್ರೆ ಕರಿತಿರ್ತಾರೆ, ಹೋಗೋದಕ್ಕೂ ಅವ್ರು ಕರೀದಕ್ಕೆ ನಾವು ಅವ್ರು ಸ್ಪಂದಿಸೋದಕ್ಕೆ ಹಿಂಗೆ ಜವಾಬ್ದಾರಿಲಿಂದ ಮೈಮೇಲೆ ತೊಗೊಂಡು ಮಾಡೋದಕ್ಕೆ ಬೆಳೆದಂತ. ಓಕೆ, ಸರಿ. ರಾಜಕಾರಣಕ್ಕೆ ಯಾಕೆ ಎಂಟ್ರಿ ಕೊಟ್ರಿ? ಹೇಗೆ ಎಂಟ್ರಿ ಕೊಟ್ರಿ? ಯಾರಿಂದ ಎಂಟ್ರಿ ಕೊಟ್ರಿ? ರಾಜಕಾರಣಕ್ಕೆ ಎಂಟ್ರಿ ಕೊಡ್ಬೇಕಂತೇನು ಇದ್ದಿದ್ದಿಲ್ಲ ರೀ ನಮ್ದು. ನಾವು ಇಲ್ಲೇ ಒಂದು ಯುವಕ ಮಂಡಳ ಐತೆ ರೀ ನಮ್ದು, ಗಜಾನನ ಯುವಕ ಮಂಡಳ ಅಂತೇಳಿ. ನಾವು ಆ ಯುವಕ ಮಂಡಳದಾಗಿಂತ ಪದಾಧಿಕಾರಿಗಳಾಗಿದ್ದೀವಿ. ಹಂಗೆ ಈಗ ಗಣಪತಿ ಕುಂದಿರ್ಸೋದು, ಇದನ್ನು ಮಾಡೋದು, ಒಂದು ಮೊಹರಂ ಮಾಡಿದ್ರೆ ಮೊಹರಂದಾಗ ಇಷ್ಟೊರ್ದು ಮುಖಂಡರ ನಮ್ಮ ಮುಂದಾಳತ್ವ ಕೊಡ್ತಿದ್ರಿ ನಮಗೆ. ಮುಂದಾಳತ್ವ ಕೊಡೋದ್ನಾಗ ಪಟ್ಟಿಗೆ ಹೋಗೋದು, ಇದಕ್ಕೆ ಹೋಗೋದು, ಭೇಟಿ ಆದಾಗ ಅವ್ರಿಗೆ ಕೇಳ್ಕೊತ ಎಲ್ಲ ಹಿಂಗೆ ಮುಂದೆ ನಿಂಗಪ್ಪ ಬಂದ ಅನ್ನತ್ಲೇನ ಅದೊಂಥರ ರಾಜಕಾರಣಿ ಒಳಗೆ ಅವರ ಕರ್ಕೊಂಡಂಗೆ ಮಾಡಿದ್ದಾರೆ ನಮ್ಮನ್ನ. ನಾವು ಅಂಕೆ ಎಂಟ್ರಿ ಕೊಟ್ಟಿದ್ದಿಲ್ಲ. ಇವನಿಂದ ಒಂದಿಷ್ಟು ಜನ ಐತಿ, ಹಂಗಾರೆ ಇವನು ಕರಿಬೇಕಂತೇಳಿ ಲಾಸ್ಟ್ ಟೈಮ್ ನಮ್ಮನ್ನ ಎಂಟ್ರಿ ಮಾಡ್ಕೊಂಡ್ರಿ. ಅವಾಗಲಿಂತರ 2008 ನಾವು ರಾಜಕೀಯಕ್ಕೆ ಎಂಟ್ರಿ ಅದಾರ ರೀ. ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ರಿ? ಹೌದು ರೀ, 2008. ಯಾವ ಹಿನ್ನೆಲೆಯಿಂದ ಬಂದ್ರಿ ನೀವು ರಾಜಕಾರಣಕ್ಕೆ? ಹಿನ್ನೆಲೆ ಅಂತೆಲ್ಲ ನಾವು ಒಂದು ಸರ್ಕಲ್ ಇಷ್ಟರು ಮಸೂದಿ ಒಳಗೆ ನಾವು ಮಲ್ಕೊಳ್ಳೋದು ಕುಂದ್ರೋದು ಮಾಡ್ತಿದ್ವಿ. ಒಂದು ಮಸೂದಿ ಐತೆ ನಮ್ಮ ಮನೆಯದಲ್ಲೇ ಕುಂತಾಗ. ಹಂಗೆ ಸಣ್ಣ ಹುಡುಗರು ಇದ್ದೀವಿ ನಾವು ಲೆಕ್ಕಕ್ಕೆ. ಒಬ್ಬರು ಈಗ ನಮ್ದು ಫಸ್ಟ್ ಟೈಮ್ ಮಾಡಿದ್ದು BJP ಅಂದ್ರೆ ಮಸೂದಿ ಅವ್ರು ಅಂತೇಳಿ ಬಂದ್ರಲ್ಲ. ಮಸೂದಿ ಅವ್ರು ಬಂದಾಗ ನಾವು ಕುಂತಾಗ ಅವ್ರ ಹಿಂದೆ ಬೆಂಬಲ ಯಾರು ಇದ್ದಿದ್ದಿಲ್ಲ. ನಮ್ಗೆ ವಿನಯ್ ಕುಲಕರ್ಣಿಯವರು ದೊಡ್ಡ ಪ್ರಭಾವಿ ವ್ಯಕ್ತಿ ಆಗಿದ್ರು ಅವಾಗ. ಒಳ್ಳೆ ಇನ್ನೊಬ್ಬರು ಅಮೃತ ದೇಸಾಯಿ ಅವರಿದ್ದರು, ಮತ್ತು ಅಂಬೇಡ್ಕಟ್ಟಿ ಅವರಿದ್ದರು. ಆ ಟೈಮ್ದಾಗ BJPಲಿಂದ ಸೀಮಾ ಮಸೂದಿ ಅವ್ರು ಅಂತೇಳಿ ಬಂದರು. ನಾವು ಸರ್ಕಲೆಲ್ಲ ಮಸೂದಿ ಒಳಗೆ ಕುಂತಾಗ ಅವ್ರು ಬಂದು, ಇಲ್ಲ ನಮ್ಗೆ ಸಪೋರ್ಟ್ ಮಾಡ್ಬೇಕು, ನಾವು ಮಸೂದಿಗೆ ಹಿಂಗೆ ಕೊಡ್ತೇವೆ, ನಾವು ಮಸೂದಿ ಕೊಡ್ತೇವೆ ಅನ್ನೋದ್ಲೆ ನಮ್ಮ ತಲೆಯಾಗೇನು ರೊಕ್ಕ ನಾವು ಯೂಸ್ ಮಾಡೋದಲ್ಲ, ನಮ್ಮ ಕೆಲಸ ಅಲ್ಲ. ಹೆಂಗೆ ಈಗ ಅಭಿವೃದ್ಧಿ ಕೊಡಾಕತ್ತಾರಪ್ಪ ಅಂದ್ಬಳಕ್ಕೆ ನಾವು ಖಾಲಿ ಇದ್ದೀವಿ. ನಾವು 12 ಲೆಕ್ಕಕ್ಕೆ ಓಡಾಡ್ರ ಇದ್ದಂಗೆ ಇದ್ದೀವಿ. ಅವಾಗ ಎಲ್ಲ ಹುಡುಗರು ಕರ್ಕೊಂಡು ಕಾಸು ಆಡೋದು ತೋರಿದಮ್ಮ ಅಂತೇಳಿ ನಾವು ಆ ಟೈಮ್ದಾಗ ರಾಜಕಾರಣಿ ಅಂತ ಕೊಡ್ತೀವಿ. ನಾವು ಹಿಂದಿಂದ ಅಡ್ಡಾಡಕ್ಕೆ ಹೋದಂಗೆ ಲೆಕ್ಕಕ್ಕೆ ರೀ. ಪೋಸ್ಟರ್ ಹಚ್ಚಕ್ಕೆ ಇದನ್ನು ಮಾಡಕ್ಕೆ ಹಂಗೆ ಕರ್ಕೊಂಡು ಅಡ್ಡಾಡ್ಕೊಂತ ಅದು
ಮತ್ತು ಬರ್ಬರ್ತಾ ಅದು ಏನಾಗ್ಬಿಡ್ತಿ ನಮ್ಮ ಟೈಮ್ ಸರಳ ವಿನ್ ಆಗಿಬಿಟ್ರು ನಾವು ಬೆನ್ನ ಹತ್ತಿದ ಫಾಲೋಅಪ್ ಮಾಡಿದಾಗ 2008ರಿಂದ 13ಕ್ಕೆ ಶಾಸಕೀಯ ಆದರು. ಹೌದು ರೀ, ವಿನ್ ಆಗಿಬಿಟ್ರು ಅವರು. ಆ ಟೈಮ್ದಾಗ ನಾವೇನು ಹೇಳ್ತೀವಿ ಅವರೆಲ್ಲ ಕೆಲಸ ಮಾಡಿ ಕೊಟ್ಬಿಟ್ಟಾರೆ. ಯಾವುದೋ ಒಂದು ದೇವಸ್ಥಾನಕ್ಕೆ ಏನಾರ ಕೇಳಕ್ಕೆ ಹೋದ್ವಿ ಅಂದರೆ ನಿಂಗಪ್ಪನ ಕರ್ಕೊಂಡು ಮುಂಬರಿ ಏನಾರ ಕರ್ಕೊಂಡು ಹೋಗುತ್ತಲೇನೋ ಅದು ಏನು ಆಗತ್ತೆ ಬಿಡ್ತೀರಿ ಜನರಿಗೆ, ಇಲ್ಲ ಇವನು ಕರ್ಕೊಂಡು ಹೋದ ಕೆಲಸ ಆಕಾವು. ಅವರು ನಾವು ಹಿಂದೆ ಬೆಂಬಲ ಮಾಡಿದ್ದಕ್ಕೆ ಅವ್ರ ತಲೆಗೆ ಏನು ಬಂದ್ಬಿಡ್ತೀವಿ, ನಮ್ಮ ಹುಡುಗರು ನಾವು ಮಾಡಿದ್ದಕ್ಕೆ ಮಾಡ್ತಾರೆ. ಆ ಟೈಮ್ದಾಗ ಹಿಂಗೆ ಬೆಣ್ಣತ್ ಮಾಡೋ ಹೊತ್ನ್ಯಾಗ ಲಾಸ್ಟ್ ಟೈಮ್ ಅವ್ರದ್ದು ಅವಧಿ ಮುಗಿದ ಬಳಿಕ ನೆಕ್ಸ್ಟ್ ಅವ್ರಿಗೆ ನಮ್ಗೆ ಒಂದು 2 ಸಲ ಎದ್ರದ್ದು ಸಂಬಂಧ ಕ್ರ್ಯಾಶ್ ಆಯ್ತು. ಹಿಂಗೆ ಪಟ್ಟಿಗೆ ಹೋದಾಗತ್ತೆ ಇದಾತ ನಾವು ನ್ಯೂಟ್ರಲ್ ಉಳ್ದ ಬೇಡ ರಾಜಕಾರಣಿ ಮಾಡ್ಕೊತ ಹೋದ್ರೆ ಸಮಸ್ಯೆ ಆಕತಿ, ಒಬ್ರಿಗೆ ಕೆಟ್ಟ ಆಗೋದು ಒಬ್ರು ಒಳ್ಳೆ ಹಾಕೋದು ಬೇಡ ಅಂತೇಳಿ ಉಳ್ದೀವಿ ನಾವು. ಉಳ್ದಂಥ ಟೈಮ್ದಾಗ ನೆಕ್ಸ್ಟ್ ಮತ್ತೆ ಚುನಾವಣೆ ಬಂತು 13ಕ್ಕೆ. ಚುನಾವಣೆ ಬಂದಾಗ ವಿನಯ್ ಕುಲಕರ್ಣಿ ಅವರು ನಾವು ಇಲ್ಲಿ ಅಪೋಸಿಟ್ ಓಡಾಡಿದ್ವಲ್ಲ, ಅದನ್ನು ನೋಡಿದ್ರೆ ಜನರಿಗೆ ಒಳ್ಳೆ ನಮ್ಮ ಎಲ್ಲ ಫ್ಯಾಮಿಲಿ ಗಿಮಿಲಿ ಅವರು ಇವರು ಆ್ಯಕ್ಚುಲಿ ವಿನಯ್ ಕುಲಕರ್ಣಿ ಅವ್ರು ಮಾಡ್ತಿದ್ರು. ಮಾಡೋ ಟೈಮ್ದಾಗ ಎಲ್ಲರೂ ಕೂಡ ನಿಮ್ಮ ಹುಡುಗರು ಆ ಸೈಡ್ ಓಡಾಡ್ತಾವ ಹಿಂಗೆ ಅಂತೇಳಿ ಇದನ್ನು ಮಾಡಿದ್ರು. ನಾವು ಆ ಬಳಿಕ ವಿನಯ್ ಕುಲಕರ್ಣಿ ಅವರ ಸರ್ಗೆ ಒಮ್ಮಿಗೆ ಭೇಟಿ ಆಗಿದ್ದಿಲ್ಲ, ನಮ್ಗೆ ಅವ್ರದ್ದು ಅಷ್ಟು ಕಾಂಟ್ಯಾಕ್ಟ್ ಇದ್ದಿಲ್ಲ. ಆ ಬಳಿಕ ಕರ್ಕೊಂಡು ಹೋಗಿ ನಮ್ಮನ್ನ ಡೈರಿಗೆ ಭೇಟಿ ಮಾಡಿಸಿದ್ರು. ಭೇಟಿ ಮಾಡಿಸೋತ್ಲೇನೆ ಇಲ್ಲ ನಿಮ್ಮದು ಭವಿಷ್ಯ ಐತಿ, ಇದ್ರಾಗ ಚೆಂದಾಗಿ ನೀವು ನಮ್ಮ ಕೂಡ ಸಾಥ್ ಮಾಡಿರಿ, ನಾವು ನಿಮ್ಮನ್ನ ಅಷ್ಟು ಒಳ್ಳೆಯ ರೀತಿಯಿಂದ ನೋಡ್ತೇವೆ ಅಂತೇಳಿ. ಅವ್ರು ಯಾವ ಥರ ಮಾತು ಕೊಟ್ರಲ್ಲ ನಾವು ಅವ್ರ ಥರ ಅದೇ ಥರ ನಾವು ಹೊಳ್ಳಿ ದುಡಿದ್ವಿ. ವಿನಯ್ ಕುಲಕರ್ಣಿ ಅವ್ರು ಬೆಂಬಲಿಗರ ಆಗಿ ನಮ್ಮ ಸರ್ಕಲ್ ದುಡ್ದು ಭಾಳ ಇತ್ತು, ಹುಡುಗರೆಲ್ಲ ಕೂಡಿ ಒಕ್ಕಟ್ಟಾಗಿ ದುಡಿದ್ವಿ. ಅದೇ ಥರನ ನಮ್ಗೆ ಅವ್ರು ಏನೈತಿ ಸಹಕಾರ ಕೊಟ್ಟರು, ಯಾವುದೇ ರೀತಿ ತೊಂದರೆ ಆಗಲಿ ಹಂಗೆ ನೋಡಿಕೊಟ್ರು. ನಾವೊಂದು ಹೆಲ್ಪ್ ಮಾಡ್ಬೇಕಾದ್ರತ್ತ ಗುಡಿ ಗುಂಡಾರಕ್ಕತ್ತ ದೇವಸ್ಥಾನಕ್ಕೆ ಏನಕ್ಕೆ ನಾವು ಕೇಳೋದು ದೇವಸ್ಥಾನ ಗುಡಿ ಗುಂಡಾರ ನಮ್ಮ ಮಸೂತಿ ಇಂಥವು ಕೇಳ್ಕೊತ ಬಂದಿದ್ವಿ. ದರವಂದಕ್ಕೂ ಇಲ್ಲ ಅಂದೇ ಇಲ್ಲ ಮಾಡ್ಕೊತ ಬಂದರು. ನಾವು ಆವಾಗಲಿಂದ ಅವ್ರ ಬೆಂಬಲಿಗರಾಗಿ ಕೆಲಸ ಮಾಡ್ಕೊತ ಬಂದಿವಿ. ಸರಿ, 2008ರಲ್ಲಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ರಿ, ಸೀಮಾ ಮಸೂದಿ ಅವ್ರನ್ನ ಗೆಲ್ಲಿಸ್ಕೊಂಬಂದ್ರಿ. 2013ರಲ್ಲಿ ವಿನಯ್ ಕುಲಕರ್ಣಿ ಅವ್ರು ನಿಮ್ಮ ಹತ್ರ ಬಂದರು. ನಾವು ಅವ್ರ ಕಡೆ ಅಲ್ಲಲ್ಲ, ವಿನಯ್ ಕುಲಕರ್ಣಿ ಅವ್ರು ನಿಮ್ಮ ಮನೆ ಹತ್ರ ಬಂದರು, ಅವಾಗ ಹೇಳಿದ್ರು, ಅವಾಗ ನಿಮ್ಮನ್ನು ಡೈರಿ ಕರೆಸ್ಕೊಂಡ್ರು. ಡೈರಿಯಿಂದ ನಿಮ್ಮ ರಾಜಕಾರಣ ಗ್ರಾಮ ಪಂಚಾಯತಿ ಅಧ್ಯಕ್ಷರವರಿಗೆ. ಇಲ್ಲ ರೀ, ನಾವು 2014 ಅವ್ರು ಕೂಡ ಇದ್ದೀವಿ. ಹೊಳ್ಳೆ ಇದಾತ BJP ನೆಕ್ಸ್ಟ್ ಟೈಮ್ 2017ಕ್ಕೆ ಮತ್ತೊಂದು ಇಲೆಕ್ಷನ್ ಮಾಡಿದ್ವಿ. ಅವ್ರದ್ದು 18ಕ್ಕೆ ಅವ್ರು ಸೋತ್ರ. ನಾವು ಅದೇ ಥರ ನ್ಯೂಟ್ರಲ್ ಆಗಿ ಉಳಿದಿದ್ವಿ. ಮನೆಯೊಳಗೆ ಉಳಿದಾಗ ಸ್ವಲ್ಪ ಅವ್ರದ್ದೊಂದು ಯಾವುದಾದ್ರು ಹಗರಣದಾಗ ಅವ್ರು ಹೊರಗೆ ಹೋದ್ರೆ ಇಲ್ಲಿ ನಮ್ಮನ್ನ ಏನು ಹೇಳಸ್ ನೋಡಾಕತ್ತಾರೆ ಜನರು, ಕೆಲಸ ಆಗ್ತಿದ್ದಿಲ್ಲ. ಈಗ ಅಣ್ಣಾರಿದ್ದಾಗ ನಾವು ಏನು ಹೇಳಿದ್ರು ಇಮಿಡಿಯೇಟ್ ಹಾಕಿದ್ದು. ಸಪೋಸ್ BJP ಸರ್ಕಾರ ಬಂತು, BJP ಸರ್ಕಾರದಾಗ ನಮ್ಮವ್ರನ್ನ ಮಲ್ತಾಯಿ ರೂಪ ನೋಡಿಬಿಟ್ರೆ ತುಳಿದು ಬಿಟ್ರು. ಹಾಂ, ಶಾಸಕರಿಗೆ ಗುರ್ತಿರೋದಿಲ್ಲ ಇವ್ರು ಹೆಂಗೆ ಇಲ್ಲಿ ಸ್ಥಳೀಯರು ಏನು ಮಾಡಾಕತ್ಬಿಟ್ರೆ ಅವ ಕಾಂಗ್ರೆಸ್ ಮಾಡ್ತಾನಂದ್ರೆ ಒಂದು ಯಾವ್ದು ಕೆಲಸ ಆಗಬಾರ್ದು, ಹಿಂಗೆಲ್ಲ ಪ್ರೆಷರ್ ಹಾಕಿ ನಮ್ಮನ್ನ ಒಂದ್ಸಲ ಒಂಥರ ಅಸಹ್ಯ ಮಾಡೋದು. ಅವೆಲ್ಲ ಸಣ್ಣ ಪುಟ್ಟ ಯಾರು ಕೇಸಿದ್ವು ಅಂದ್ರೆ ನಮ್ಮ ತೊಗೊಂಡೋಗಿ ಟಾರ್ಗೆಟ್ ಅದು ಮಾಡಿದ್ರೆ. ಆ ಥರ ಟಾರ್ಗೆಟ್ ಆದಾಗ ನಾವು ವಿಚಾರ ಮಾಡಿದ್ವಿ. ಅಣ್ಣಾರು ಇದ್ದಿದ್ದಿಲ್ಲ, ಇಲ್ಲಿ ಎಂಟ್ರಿ ಇದ್ದಿದ್ದಿಲ್ಲ. ವಾರ್ಡ ಇಲೆಕ್ಷನ್ ಬಂತು, ಈಗ ಗ್ರಾಮ ಪಂಚಾಯತಿ ಇಲೆಕ್ಷನ್ ಬಂತು. ಆ ಟೈಮ್ದಾಗ ಗ್ರಾಮ ಪಂಚಾಯತಿ ಇಲೆಕ್ಷನ್ ಬಂದಾಗ ನಮ್ಮ ವಾರ್ಡ್ ಒಳಗೆ BJP ಅಭ್ಯರ್ಥಿ ಅಂತ ಒಬ್ರನ್ನ ಘೋಷಣೆ ಮಾಡಿದ್ರು. ಅವ್ರ ಅಪೋಸಿಟ್ ನಿಂದ್ರಾಗ ಯಾರು ಒಲ್ಲೆಣಾಕತ್ರ ನಾವು ಹಂಗೂ ಕೆಟ್ಟಾಗ್ಯಾವ ಹಿಂಗೂ ಕೆಟ್ಟಾಗ್ಯಾವೆ, ನಾನು ನಿಂತ ಬಿಡ್ತೇನೆ ನಿಂತ ಬಿಡೋಣ ಅಂತೇಳಿ ನಿಂತಾಗ ನಮ್ಮ ವಾರ್ಡಿಂದ 530 ವೋಟಿಂಗ್ ರೀ. ಅದ್ರಾಗ 421 ಜನ ನನಗೆ ವೋಟ್ ಮಾಡಿದ್ರು. 100 ಚಿಲ್ಲರ್ ನಮ್ಮ ಅಪೋಸಿಟ್ ಕ್ಯಾಂಡಿಡೇಟಿಗೆ ವೋಟಿಂಗ್ ಆಯ್ತು. ವೋಟಿಂಗ್ ಆದ ಬಹುಮತದಿಂದ ಆರಿಸ್ತಂದ್ರೆ ಎಲ್ಲ ಹುಡುಗರು ಕೂಡ ಕೆಲಸ ಮಾಡಕತ್ತಾರೆ. ಆ ಬಳಿಕ ಮತ್ತು ನಮ್ಮದು ಎಂಟ್ರಿ ರಾಜಕಾರಣಿಗಳು ಜೋರಾದ್ರು. ಆ ಬಳಿಕ ನಾವೆಲ್ಲರೂ ಸದಸ್ಯರು ಕರ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಓಡಾಡಕ್ಕಿರ್ತೀವಿ. ಸಪೋಸ್ ಅಣ್ಣಾರ ಆ ಟೈಮ್ದಾಗ ಪಾಪ ಇಲ್ಲಿ ಇರಲಿಲ್ಲ, ಅವರು ಬೆಂಗಳೂರು ಇದ್ರಾಗ ಇರ್ತಿದ್ರು. ನಾವು ಎಲ್ಲರೂ ಕರ್ಕೊಂಡು ಹೋಗೋದು ಅಡ್ಡಾಡೋದು ಮಾಡಿದ್ವಿ. ಅದು ಕಟಗೇರಿ ಮಹಿಳಾ ಬಂದುಬಿಡ್ತು. ಆ ಟೈಮ್ದಾಗ ನಮ್ಮ ಕೂಡಿದ್ದಂಥ ವಾರ್ಡ್ನಾಗ ನಮ್ಮ ಕೂಡ ಮಹಿಳಾ ಒಂದು ಸೀಟು ಜೆಂಟ್ಸ್ ಒಂದಿತ್ತು. ಮಹಿಳಾ ಆರಿಸಿ ಬಂದ್ರವಾಗ ಅವ್ರು ಅಧ್ಯಕ್ಷರಾದ್ರೆ. ಒಳ್ಳೆ 2.5 ವರ್ಷ ಅವಧಿ ಮುಗಿದ ಬಳಿಕ ಮತ್ತು ಜನರಲ್ ಬಂತು. ಜನರಲ್ ಬಂದಾಗ ಜನರಿಗೆ 2.5 ವರ್ಷ ಗುರ್ತಿದ್ದಿದ್ದಿಲ್ಲ. ಸಹಜವಾಗಿ ಈ ವ್ಯಕ್ತಿ ಹಂಗೆ ಅಂತ ಯಾರನ್ನು ನೋಡಿದ್ಲೇನೋ ಗುರ್ತಾಗೋದಿಲ್ಲ. 2.5 ವರ್ಷ ಪಂಚಾಯತಿ ಒಳಗೆ ನಾವು ಅವ್ರು ಕೂಡ ನಡ್ಕೊಂಡಂಥ ಈಗ BJP ಕಾಂಗ್ರೆಸ್ ಆ ಥರ ನಮ್ಮ ಕಡೆ ಇದ್ದಿದ್ದಿಲ್ಲ. 32 ಸದಸ್ಯರು ಏನಿದೇವೆ ಎಲ್ಲ ಒಂದೇ ಮನೆಯಾರಂಗೆ ನಾವು 2.5 ವರ್ಷ ನಡ್ಕೊಂಡಿವಿ. ಅಂದ್ರೆ ಸ್ಟಾರ್ಟಿಂಗ್ ಆರಿಸಿ ಬಂದಾಗ ಗುರ್ತಿದ್ದಿದ್ದಿಲ್ಲ. ಅವ್ರದ್ದೊಂದು ಟೀಮ್ ಆಯಿತು, ನಮ್ದೊಂದು ಟೀಮ್ ಆಯಿತು. ಅವ್ರು 17 ಮಂದಿ ಇದ್ರು, ನಾವು 15 ಮಂದಿ ಇದ್ವಿ. ಹಿಂಗೆ ಟೀಮ್ ಮಾಡ್ಕೊಂಡು ಹೋಗಿತ್ತು ಫಸ್ಟ್ ಟೈಮ್ ರೀ. ಆರಿಸಿ ಬರ್ತಲೇನ ಅಣ್ಣಾರು ಇದ್ದಿದ್ದಿಲ್ಲ, ನಮ್ಗೆ ಗುರ್ತಿದ್ದಿಲ್ಲ, ನಾವು ಹೋಗಿಬಿಟ್ಟಿದ್ವಿ. ಒಳ್ಳೆ ಒಂದು ಫೀಲ್ಡ್ ಮುಗೀತು 2.5 ವರ್ಷ. ಮತ್ತು ಕಟಗೇರಿ ಬಂತು. ಜನರಲ್ ಬಂದಾಗ 2.5 ವರ್ಷ ತನಕ ನಾವು ಏನೈತಿ 32 ಜನನೂ ಒಂದೇ ಮನೆಯಾರದಂಗೆ ಆಗಿಬಿಟ್ವಿ. ಒಂದೇ ಮನೆಯಾರದಂಗೆ ಎಲ್ಲರೂ ನಡ್ಕೊಂಡಿವಲ್ಲ. ಈಗ ಜನರಲ್ ಬಿದ್ದುಕೊಳ್ಳೋಣ ಮತ್ತು ಆ ಸೈಡು BJP ಕಾಂಗ್ರೆಸ್ ಬರಬೇಕಲ್ಲ.
ಗ್ರಾಮ ಪಂಚಾಯತಿ ಒಳಗೆ ಅದೇನಾಯ್ತು, ಈ ಸೈಡ್ಲಿಂದ ನಾನು ಅಭ್ಯರ್ಥಿ ಮಾಡಿದ್ರು. ಎಲ್ಲ ಜನರಲ್ ಬಂದೈತಿ, ಇದೊಂದು ಸಲ ಅವ್ರಿಗೆ ಕೊಡೋಣ ಅಂತೇಳಿ ನನಗೆ ಕೊಟ್ಟರು. ಆ ಸೈಡ್ ನಾನು ಅಪೋಸಿಟ್ ಮತ್ತೊಂದು BJP ಕ್ಯಾಂಡಿಡೇಟ್ ಕೊಟ್ಟರು. ಟೋಟಲ್ ನಾವು 32 ಜನರೊಳಗೆ 27 ಜನ ನನಗೆ ವೋಟಿಂಗ್ ಮಾಡಿದರು. 27 ಜನ ವೋಟಿಂಗ್ ಮಾಡಿದ್ರು. 5 ಜನ ನಮ್ಮ ಅಪೋಸಿಟ್ ಕ್ಯಾಂಡಿಡೇಟಿಗೆ ವೋಟಿಂಗ್ ಮಾಡಿದರು. ಅದೇನು ಲಕ್ ನಮ್ದು ಅನಿಸ್ತಿ. ಈ ಗ್ರಾಮ ಪಂಚಾಯತಿ ಇಲೆಕ್ಷನ್ ಆದಾಗ ಅದೇ ಟೈಪ್ ಆಯಿತು, ಇದ್ರೊಳಗೂ ಅದೇ ಟೈಪ್ ಮಾಡಿದ್ರು. ಬಹುಮತದಿಂದ ಆರಿಸ್ತಂದ್ರೆ 15 ತಿಂಗಳು ಅಂದ್ರೆ ಅಣ್ಣಾರ ಕರೆದ ಕಾಸು ಹೇಳಿದ್ರೆ ಇಬ್ಬರಿಗೆ ಅವಧಿ ಮಾಡಿಕೊಟ್ರು. ಮತ್ತೊಬ್ಬರಿಗೆ ಅವಧಿ ಐತಿ, ಈಗ ಅವ್ರು ಸ್ಟಾರ್ಟ್ ಐತಿ, ನಮ್ಮದು ಅವಧಿ ಮುಗೀತಿ, ಇಂತಿಷ್ಟು ಅಂತೇಳಿ. ಸರಿ, ಈ 15 ತಿಂಗಳಲ್ಲಿ ಹಾಂ ಮತ್ತು 4 ವರ್ಷ ಸದಸ್ಯರ ಅವಧಿಯಲ್ಲಿ ಯಾವ್ಯಾವ ಕೆಲಸಗಳನ್ನು ನಿಮ್ಮನ್ನು ಏನು ವಿರುದ್ಧ ಆಗಿದ್ವು ಕೆಲಸಗಳನ್ನು ಅವು ಯಾವ್ಯಾವ ಕೆಲಸಗಳನ್ನು ಕಂಪ್ಲೀಟ್ ಮಾಡೋಂಥ ಕೆಲಸ ಮಾಡಿದ್ರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾಗ, ಹಾಲಿ ಸದಸ್ಯರಾದಾಗ? ಸದಸ್ಯರಿದ್ದಾಗ ವಾರ್ಡಿಗೆ ಸೀಮಿತ ಆಯ್ತು, ಊರಿಗೆ ಸೀಮಿತ ಆಯ್ತು, ಒಂದಿಷ್ಟು ಕೆಲಸ ಮಾಡಿದ್ವಿ ರೀ. ಯಾಕಂದ್ರೆ 10 ವರ್ಷಗಟ್ಟಲೆ ಬಸವನದೇವ್ರ ಗುಡಿ ಮುಂದೆ ಗಟ್ರ ಅದು ಸ್ಟಾಪ್ ಆಗಿದ್ವು. ನಾವು ಆದ ಬಳಿಕ ಜನರ ಏನು ಇಲ್ಲಿ ಬಿಡಪ್ಪ ಮಾಡಾತಾರ, ಒಳ್ಳೆ ಕೆಲಸ ಅಂತೇಳಿ, ಅಂದ್ರೆ ಫಂಡು ಜಾಸ್ತಿ ಇತ್ತು ಆ ಟೈಮ್ದಾಗ ಹಾಕೋದು. ಅದಕ್ಕೆ 14 ಲಕ್ಷ ಗಟ್ಟಲೆ ಹಾಕುವಂಥ ಜನ ಇದ್ದು ಹೊತ್ತಿನಾಗ ನಾವು ಧೈರ್ಯ ಮಾಡಿ ಮಾಡೋಣ ತೋರಿ ಅಂತೇಳಿ ಬಾಜು ಸದಸ್ಯರನ್ನ ಗಮನಕ್ಕೆ ತೊಗೊಂಬಂದು ಅವ್ರಿಗೆ ನಾವು ಇದನ್ನು ಮಾಡ್ಕೊಂಡು ಅಂಥವೆಲ್ಲ ದೊಡ್ಡ ಕೆಲಸ ಒಂದು 2-3 ದಾಟಿಸಿದ್ವಿ. ಅಧ್ಯಕ್ಷರಾದ ಬಳಿಕ ಇಲ್ಲಿ ನಮ್ಮ ಈದ್ಗಾ ಮೈದಾನದಾಗ ನಮ್ಮ ಮುಸ್ಲಿಂ ಸಮಾಜದವ್ರದ್ದು ಒಳ್ಳೆ ಹೈಸ್ಕೂಲ್ ಸಾಲಿ ಒಂದು ಸ್ವಲ್ಪ ತೊಂದರೆ ಇದ್ದು, ಅವ್ರಿಗೆ ಹೇಳ್ಕೊಂಡು ಅವ್ರ ಮನವರಿಕೆ ಮಾಡ್ಕೊಂಡು ಟ್ಯಾಂಕ್ ಕಟ್ಟಾಗಿ 2.5 ವರ್ಷ ಆಗಿತ್ತು. ಅಂದ್ರೆ ಹಿಂದಿನ ಆಡಳಿತದಾಗ ಶಾಂಕ್ಷನ್ ಆದಂಥ ಇದದು ಟ್ಯಾಂಕ್ ಶಾಂಕ್ಷನ್ ಅವಾಗ ಆಗಿತ್ತು ರೀ. ಅಮೃತ್ ದೇಸಾರ್ MLA ಅವರಿದ್ದಾಗ ಶಾಂಕ್ಷನ್ ಆದಂಥದ್ದು 2.5 ವರ್ಷ ತಡೆ ಹಿಡಿದಿದ್ರು ಅವರು. ಅಂದ್ರೆ ಅವರು ಹಿಡಿದಿದ್ರು, ಇವರು ಹಿಡಿದಿದ್ರು. ನಾವು ಆರಿಸಿ ಬಂದ ಬಳಿಕ ಎಲ್ಲ ಜನರು ಬೇಕಾದ್ರೆ ನಮ್ಗೆ ಹೇಳಿದ್ರೆ ಇಲ್ಲಿ ತೋಪ ಮಾಡೋಣ, ಊರಿಗೆ ಒಳ್ಳೇದು ಮಾಡಾಕತ್ತೈತಿ, ನೀರು ಕುಡಿಯೋದು. ಹೈಸ್ಕೂಲ್ ಸಾಲಿ ಕಮಿಟಿ ಅವ್ರು ಬೇಡ ಅಂತೇಳಿ ನಮ್ಮ ಜಗದಾಗ ಬರ್ತದಂಥವ್ರು, ಈದ್ಗಾ ಮೈದಾನದವ್ರು ನಮಗೆ ಬರ್ತದಂಥವ್ರು ತಿಕ್ಕಾಟ ನಡ್ಕೊಂತ ಬಂದಿರ್ತದೆ. ನಾವು ಆದ ಬಳಿಕ ಅವ್ರು 2 ಕಮಿಟಿ ಕೂಡಿಸ್ ಕಾಸು ಅವ್ರಿಗೆ ಅರ್ಧ ತೊಗೊಂಡು ಇವ್ರದ್ದು ಅರ್ಧ ತೊಗೊಂಡು ಊರಿಗೆ ಒಳ್ಳೇದಾಗತೈತಿ ಮಾಡೋಣ ಅಂತೇಳಿದ್ದಕ್ಕೆ ಎಲ್ಲರೂ ಸಹಕಾರ ಕೊಟ್ರಿ. ನಮ್ಮ ಊರಾಗ ಏನೈತಿ ಕೆಲಸ ಅಭಿವೃದ್ಧಿ ಮಾಡತ್ತೇವೆ ಅಂದ್ರೆ ಯಾರು ಏನು ತೊಂದರೆ ಮಾಡೋದಲ್ಲ. ಅದ ಪ್ರಕಾರ ಅಂತ ಟ್ಯಾಂಕ್ ಒಂದಿಷ್ಟು ಕಟ್ಸಿದ್ವಿ ರೀ. ಮತ್ತು ಅಂತಿಂಥ ಸಣ್ಣ ಪುಟ್ಟ ಕೆಲಸನೂ ಮಾಡಿದ್ವಿ. ಒಳ್ಳೆ ಈಗ ನಮ್ಮ ಊರಾಗ ಡಿಗ್ರಿ ಕಾಲೇಜ್ ಇಲ್ಲ. ಡಿಗ್ರಿ ಕಾಲೇಜಿಗೆ ಒಂದು ಅಣ್ಣಾರಿಗೆ ಮನವಿ ಕೊಟ್ಟೇವಿ, ಅದು ಶಾಂಕ್ಷನ್ ಆಗೈತನ್ನೋ ಸುದ್ದಿ ಬಂದದ್ರಿ. ಅದೊಂದು ಶಾಂಕ್ಷನ್ ಆದ್ರೆ ಒಳ್ಳೆಯದು. ಯಾಕಂದ್ರೆ ಇಲ್ಲಿ ಸುತ್ತಮುತ್ತೊಂದು 8ರಿಂದ 10 ಹಳ್ಳಿ ಜನ ಧಾರವಾಡ ಹುಬ್ಳಿ ಹೋಗ್ತಾರೆ. ಡೈಲಿ ಬಸ್ಗೆ ತೊಗೋಬೇಕು ಕಾಲೇಜಿಗೆ. ನಮ್ಮ ಕಡೆಗೆ ಸೆಕೆಂಡ್ ಇಯರ್ PUC ಮಟ್ಟ ಅಷ್ಟೇ ಐತಿ, ಡಿಗ್ರಿ ಕಾಲೇಜ್ ಇಲ್ಲ. ಹೀಗಾಗಿ ಆಜು ಬಾಜು ಹಳ್ಳಿಯಾರೆಲ್ಲ ಡೈಲಿ ಬಸ್ ತೊಂದರೆ ಇದ್ದಿದ್ದಕ್ಕೆ ನಾವು ಮನವಿ ಮಾಡಿದ್ವಿ. ಒಳ್ಳೆ ಸ್ಪೋರ್ಟ್ಸಿಗೆ ಸ್ವಲ್ಪ ಒತ್ತಾಯ ಕೊಡ್ಬೇಕಂತ ನಾವು ಸಣ್ಣಂದತ್ಲೆ ಕ್ರಿಕೆಟ್ ಆಡ್ಕೊತ ಮಾಡ್ಕೊತ ಬಂದಿದ್ವಿ. ಈಗೆಲ್ಲ ಕುಂಠಿತ ಆಗಿಬಿಟ್ಟವು, ಮೊದಲಿನ ಥರ ಇಲ್ಲ. ಅದಕ್ಕೊಂದು ಕ್ರೀಡಾಂಗಣ ಮಾಡಿರಿ ಅಂತೇಳಿ ಅದಕ್ಕೊಂದು ಮನವಿ ಕೊಟ್ಟೇವಿ. ಅದಕ್ಕೆ ಜಾಗ ಸೂಕ್ತವಾದ ಜಾಗ ಸಿಗ್ತಾ ಇಲ್ಲ. ನೋಡಿ ಕಾಸು ಮುಂಬರೋ ದಿನಮಾನದಾಗ ಮಾತಾಡ್ಕೊಂಡು ಎಲ್ಲರ ಒಂದು ಜಾಗ ತೊಗೊಂಡು ಕ್ರೀಡಾಂಗಣವನ್ನು ಮಾಡ್ಬೇಕು. ಸರಿ, ಎಷ್ಟು ಆಶ್ರಯ ಮನೆಗಳನ್ನು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಧ್ಯಕ್ಷರಿದ್ದಂಥ ವಾರ್ಡಿನ ಸದಸ್ಯರಾದಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಷ್ಟು ಜನರಿಗೆ ಆಶ್ರಯ ಮನೆಗಳನ್ನು ನಿರ್ಮಾಣ ಮಾಡಿಸಿಕೊಟ್ಟಿರಿ? ಈಗ ನಾವು ಆಡಳಿತಕ್ಕೆ ಬಂದ ಬಳಿಕ ರೀ ಫಸ್ಟ್ಗೆ ಅಷ್ಟೇ ಬಂದಿದ್ದು ರೀ. ಅದಾದ ಬಳಿಕ ಇದು ಮನೆ ಬಿದ್ದವು ಅಂತೇಳಿ 5 ಲಕ್ಷದ ಏನು ಸ್ಕೀಮ್ ಬಂತಲ್ಲ, ಅದು MLA ಕೈಯೊಳಗೆ ಬಂದುಬಿಡುತ್ತೆ. ಅವತ್ತಿನಿಂದ ಇವತ್ತಿನ ಮಟನೂ ಪ್ಲಾಟ್ ಒಂದು ಗೌರ್ಮೆಂಟ್ಲಿಂದ ಲಾಂಚ್ ಆಗಿಲ್ಲ ರೀ. ಈಗ ಫಸ್ಟ್ ಟೈಮ್ ಬಂದವ್ರಿ 50 ಅದಾವೆ ನಮ್ಗೆ. ನಾವು ಅಧ್ಯಕ್ಷದಾಗೂ ಬರಲಿಲ್ಲ. ಈಗ ಬಂದ ಬಳಿಕ 50 ಬಂದವು. 50 ಜನರೊಳಗೆ ಸೂಕ್ತವಾಗಿ ಮನೆ ಬಿದ್ದಂತಾರು ಎಲ್ಲ ತೊಗೊಂಡಾರಂತಾರೆ, ಎಲ್ಲನೂ ಕ್ಯಾನ್ಸಲ್ ಮಾಡ್ಕೊತ ಟೋಟ್ಲಿ ನಮ್ಮ ಇದಕ್ಕೆ ಅರ್ಜಿ ಹಾಕಿದಾರ 700 ಚಿಲ್ಲರ್ ಜನ ಅದಾರ. 700 ಚಿಲ್ಲರ್ ಜನ? ಹೌದು, 700 ತೊಗೊಂಡ್ರು ಕೂಡ ಇಲ್ಲಿ 50 ಬಂದಾವ. ಅದ್ರಾಗ ಏನು ಮಾಡಿದ್ರಿ, ಮನೆ ಬಿದ್ದಂತಾರನ್ನ ತಕ್ಕೊಂತ ಬರ್ಬೇಕು. ಈಗ 50,000 ನೀವು ತೊಗೊಂಡ್ರಿ ಅಂದ್ರೆ ಅಂಥವ್ರಿಗೆ ಎಬಿಲಿಟಿ ಆಗೋದಿಲ್ಲ. ಅಂಥವ್ರನ್ನೆಲ್ಲ ತಕ್ಕೊಂತ 5 ಲಕ್ಷದಾರ ತಕ್ಕೊಂತ ಬಂದು ಈಗ ಟೋಟ್ಲಿ 147 ಉಳ್ದಾರ್ರಿ. 147 ಈಗ ನಾವು ಈಗ 36-38 ಜನ ಇವ್ರನ್ನ ತೆಗಿತೀವಿ. ಅಂದರೆ SC/ST ಕೆಟಗರಿ ಅವು ಬರ್ತಾವೆ, ಅದ್ರಾಗೆಲ್ಲ ತೆಗೆದು 36 ಮತ್ತೆ ಹೋದ್ರಿ. ಇನ್ನು 120 ಐತಿ. ಅದನ್ನು ಒಂದು ಮನವಿ ಇಟ್ಟೇವಿ ನಮ್ಮ ಸಾಹೇಬ್ರಿಗೆ. ಈಗ ಬರೋ ದಿನಮಾನದಾಗ ಇದನ್ನು ಮಾಡ್ತೇವೆ ಅಂತ. ಗ್ಯಾರಂಟಿ ಯೋಜನೆ ಸ್ವಲ್ಪ ಅವ್ರಿಗೆ ಪ್ರೆಷರ್ ಆಗಿ ಸ್ವಲ್ಪ ಕುಂಠಿತ ಆಗೈತೆ ನಮ್ಮ ಅಭಿವೃದ್ಧಿ. ಸರಿ, ಗ್ಯಾರಂಟಿ ಅಂದ ತಕ್ಷಣ ನೆನಪು ಬಂತು, ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಗ್ಯಾರಂಟಿ ಅನುಷ್ಠಾನ ಯಾವ ರೀತಿ ಸಕ್ಸಸ್ ಆಗಿದೆ ಈ ಧಾರವಾಡ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿ, ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮತ್ತು ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥ ನಿಂಗಪ್ಪ ಮರ್ಬೋದವರು ಜಿಲ್ಲಾ ಪಂಚಾಯತಿಗೆ ಒಂದು ಅವಕಾಶ ಕೊಡ್ತೀವಿ, ಸ್ಪರ್ಧೆ ಮಾಡಬೇಕು ಅನ್ನೋಂಥ ವಿಚಾರ ಬರ್ತಾ ಇದೆ. ಇದು ಸತ್ಯನೋ ಸುಳ್ಳ ಸರ್ ಈ ವಿಷಯ? ಇಲ್ಲ, ಅದನ್ನು ಯಾರ ಕಡ್ಡಿಲ್ರಿ. ಇನ್ನೂ ಅದು ಯಾರನ್ನ ಹೇಳಕ್ಕೂ ಬಂದಿಲ್ಲ, ನಾವು ಅಂದ್ಕೊಂಡಿಲ್ಲ. ಆಸೆ ಇರೋದು ಮನುಷ್ಯ ಅಂದ್ಬಳಕ್ಕೆ ದರೊಬ್ಬರಿಗೆ ಆಸೆ ಇರೋದು ಮಾಡ್ಬೇಕು ಅಂತೇಳಿ. ಇಲ್ಲಿ ಏನೈತ್ರಿ, ನಮ್ಮದೊಳಗೆ ಹಿರಿಯರು ಅದಾರ ರೀ.
ಗ್ರಾಮ ಘಟಕ ನಮ್ಮನ್ನು ಮಾರ್ಗದರ್ಶಕ ತೊಗೊಂಬಂದಂಥ ಹಿರಿಯರ ಮೊದಲಿರ್ತ ಅದಾರ ಅವ್ರ ಮುಂದೆ ನಾವು ವ್ಯಕ್ತಪಡಿಸ್ತೇವೆ. ಅವರು ಸೂಕ್ತವಾದಂಥ ಅಭ್ಯರ್ಥಿನ ಗೆಲ್ಲಿಸ್ಬೇಕಂತೇಳಿ ವಿಚಾರ ಮಾಡ್ತಾರೆ. ಯಾವುದೋ ಒಂದು ಪಕ್ಷದಾರಾದರೂ ನಮ್ಮ ಪಕ್ಷನ ಗೆಲ್ಬೇಕು ಅನ್ನೋದು ಉದಾಹರಣೆ ಇರ್ತೈತಿ. ಒಳ್ಳೆ ಈಗ ಜನರು ಹಿಂದಿಂದೆಲ್ಲ ವಿಚಾರ ಮಾಡ್ತಾರೆ, ಇವ ಯಾರು ಕೂಡ ಯಾವ ಥರ ಒಡನಾಡ್ದಾಗೈತಿ, ಜನರ ಬಾಯಾಗ ಯಾರ ಹೆಸರು ಬರತೈತಿ, ಸೂಕ್ತವಾಗಿ ಅವರು ವಿಚಾರ ಮಾಡಲಿ. ಈಗ ನಾಣ ಅಂತೇಳಿ ಅನ್ನಕ್ಕೆ ಕೊಡಕ್ಕೆ ಬರೋದಿಲ್ಲ. ಸಪೋಸ್ ಏನೈತಿ, ಬೇರೆ ಉದಾಹರಣೆ ಹೋಗ್ಬಿಡ್ತೈತಿ ರೀ, ವಿನಯ್ ಕುಲಕರ್ಣಿ ಅವ್ರು ಆಪ್ತ ಬಾಳ್ರಿ, ಒಳ್ಳೆ ಕಾಸ್ಟಿಜಮ್ ಹೋಗತಿ, ನಿಂಗಪ್ಪ ಬರ್ಬೋದು ಅವ್ರ ಮಂದಿ ಅವ ಕೊಟ್ರಾಳ ಅವಂಗೆ ಅಂತಾರೆ. ಅದು ಬೇಡ. ಅದಕ್ಕೆ ಜನರ ಬಾಯಾಗ ಬರ್ಬೇಕು ರೀ. ನಾವೊಬ್ರು ಮಾಡ್ತೇವಂದ್ರೆ ಅಲ್ಲ, ಜನರ ಬಾಯಾಗೂ ಬರಬೇಕು. ಜನರು ನಾವು ಈ ಗ್ರೌಂಡ್ ರಿಪೋರ್ಟ್ನಲ್ಲಿ ನಿಮ್ಮ ಹೆಸರು ಬರ್ತಾ ಇದೆ. ನಿಂಗಪ್ಪ ಒಂದು ವಿಷಯ, ನಿಂಗಪ್ಪ ಮರ್ಬೋದವರು ಸಮರ್ಥವಾಗಿದ್ದಾರೆ, ಯುವಕನಾಗಿದ್ದಾನೆ. ಮುಂದಿನ ರಾಜಕಾರಣ ಭವಿಷ್ಯ ನೋಡಕ್ಕೆ ಹೋದರೆ ಯುವಕರಿಗೆ ಒಂದು ಆದ್ಯತೆ ಕೊಟ್ಟರೆ ಈ ಕ್ಷೇತ್ರದಿಂದ ಗೆಲ್ಲಬಹುದು. ಮೊದಲನೇದು. ಎರಡನೇದು, ಈ ಕ್ಷೇತ್ರದಲ್ಲಿ ಅನೇಕ ರೀತಿಯಿಂದ ಡೆವಲಪ್ಮೆಂಟ್ಗೆ ಪಾತ್ರವಾಗ್ಬೋದು, ಯುವಕರಿಗೆ ಒಂದು ರೀತಿ ಅವಕಾಶ ಸಿಗಬಹುದು, ಅವರಿಗೆ ಮಾಡಬೇಕಂತೇಳಿ ಕ್ಷೇತ್ರದಲ್ಲಿ ಜನರ ಒಂದು ವಿಚಾರಗಳನ್ನು ಹೊರಗಡೆ ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಒಂದು ಆಕಾಂಕ್ಷೆ ಆದರೂ ಇರ್ಬೋದು ಆ ಮನಸ್ಸಿನಲ್ಲಿ. ಜನರ ಆಸೆ ಹೆಂಗೈತಿ, ಈಗ ನಾನು ಅದೇ ಹೇಳಿದೆ, ವಾರ್ಡ್ ಒಳಗೆ ನಾನು ರಾಜಕಾರಣಿಗೆ ಎಂಟ್ರಿ ಆಗ್ಬೇಕು ಅನ್ನೋ ವಿಚಾರನೇ ಇದ್ದಿದ್ದಿಲ್ಲ. ವಾರ್ಡ್ ಒಳಗೆ ನಿಂದ್ರಬಾರ್ದನ್ನೋ ವಿಚಾರದಾಗಿದ್ದಂಥವ ಗ್ರಾಮ ಪಂಚಾಯತ್ ಎದಕ್ಕೆ ಬೇಕು ಅನ್ನಂತಾರನ್ನ ತೊಗೊಂಬಂದು ಜನರೆಲ್ಲ ನಿಂದಿರ್ಸಿದ್ರು. ಹುಡುಗರು ನಮ್ಮ ವಾರ್ಡಿನ ಹುಡುಗರೆಲ್ಲ ಕೂಡ ನಿಂದಿರಿಸಿ ಅವರಾಗಲೇ ಆರಿಸ್ತಂದು ಅವರಾಗಲೇ ಇದೆಲ್ಲ ಸಲ್ಲಬೇಕಾದ್ರೆ ಜನರಿಗೆ ಏನೋ ಮಾಡ್ಬೇಕಂದ್ರು ಅವ್ರು ನಮ್ಮ ವಾರ್ಡಿನ ಹುಡುಗರೆಲ್ಲ ಕೂಡ್ಕಾಸ ಮಾಡಿದ್ರೆ ಬಹುಮತದಿಂದ ಆರಿಸ್ತಂದ್ರೆ ಅದನ್ನೆಲ್ಲ ನೋಡಿ ರಾವಾಗಿದ್ರೆ. ಈಗ ಜನರ ಆಸೆ ಐತೆ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ, ಅದು ಬರ್ಬೇಕು ರೀ, ಕಟಗೇರಿ ಬರಬೇಕು. ಈಗ ನಾವಿರೋದು ಅಲ್ಲ, ಕೆಟಗೇರಿ ಬರಬೇಕು. ನೇರವಾಗಿ ಕೇಳ್ತೇನೆ, ಈಗ ಸುತ್ತಮುರ್ಸಿ ಬರ್ತಾ ಇದೆ, ನೇರವಾಗಿ ಕೇಳ್ತಾ ಇದ್ದಾನೆ. ಕೆಟಗೇರಿ ಬಂದರೆ ಅವಕಾಶ ಸಿಕ್ಕರೆ ಆಕಾಂಕ್ಷೆ ಹೌದಾ? ಆಕಾಂಕ್ಷೆ ಯಾರ ಮನಸ್ಸಿನಾಗೂ ಐತ್ರಿ, ಎಲ್ಲರ ಮನಸ್ಸಿನಾಗ ಇರ್ತೈತಿ, ನನ್ನ ಮನಸ್ಸಿನಾಗೂ ಐತ್ರಿ ಆಕಾಂಕ್ಷೆ. ಹೌದು, ಆದ್ರೆ ಜನರ ಈಗ ವಿರೋಧ ಮಾಡೋಕ್ಕಾಗೋದಿಲ್ಲ. ಯಾಕೆ ನಮ್ಮ ಪಕ್ಷ ಒಪ್ಪಿದ್ರೆ ನೀವು ಆಕಾಂಕ್ಷಿ ಅಲ್ಲ, ನೀವು ಜಿಲ್ಲಾ ಪಂಚಾಯತಿಗೆ ಹೋಗ್ತೀರಿ. ಜನರು ಒಪ್ಪಿರು ಮಾಡ್ಬೋದು ರೀ, ಹಿರಿಯರು ಒಪ್ಬೇಕ್ರಿ. ನಾನಾ ಒಬ್ಬನ ಮಾಡೋದು, ನಾನಾ ಒಬ್ಬನ ಡಿಸಿಷನ್ ತೊಗೊಂಡು ನಾ ಮಾಡೋಣ ಅಂತೇಳಿ ಅನ್ನಕ್ಕೆ ವಾದ್ಸಕ್ಕೆ ಬರೋದಿಲ್ಲ. ಯಾಕಂದ್ರೆ ಬೆಂಬಲಿಗರು ಬೇಕ್ರಿ. ಒಬ್ಬನ್ಲಿಂದ್ರೆ ಯಾವುದೋ ಸಾಧ್ಯ ಆಗೋದಿಲ್ಲ. ಹಣೆ ಕೂಡ್ರ ಹಳ್ಳ ಅಂತ ಹಂಗೆ ಇಷ್ಟು ಜನರು ಕೂಡ್ಕಾಸ ನೀ ಒಳ್ಳೆ ಅಭ್ಯರ್ಥಿಪ್ಪ ನೀನು ಮಾಡ ಅಂತಂದ್ರೆ ನಾನು ಸ್ವೀಕರಿಸಕ್ಕೆ ರೆಡಿ ಇದ್ದೇನೆ ರೀ. ಓಕೆ, ಥ್ಯಾಂಕ್ ಯು. ಒಂದು ವೇಳೆ ಜಿಲ್ಲಾ ಪಂಚಾಯತಿಂದ ನಿಮಗೆ ಅವಕಾಶ ಸಿಕ್ಕರೆ ಈಗಿನಿಂದ ಮುಂಚಿತವಾಗಿ ಏನಾದರೂ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಕೋನದಿಂದ ಬ್ಲೂ ಪ್ರಿಂಟ್ ರೆಡಿ ಆಗಿದೆಯಾ ನಿಮ್ಮ ಹತ್ರ? ಹಂಗೇನು ವಿಚಾರ ಮಾಡಿಲ್ಲ ರೀ. ಯಾಕಂದ್ರೆ ಕಟಗೇರಿ ಬರ್ಬೇಕಂತೇಳಿ ಐತಿ. ಈಗ ನಾವಾಗಲೇ ಆಸೆ ಜನರಿಗೆ ಹುಟ್ಟಿಸಿ ಇದನ್ನು ಮಾಡ್ತಾನೆ ಅಂತೇಳಿ ಹೇಳ್ಕೊಂಡು ಅಡ್ಡಾಡೋದು ತಪ್ಪಾಗತ್ತೆ ರೀ. ಕಟಗೇರಿ ಬಂದ ಬಳಕ ಇದಾದ ಬಳಕ ನಿನಗೆ ಕೊಡ್ತೇನಪ್ಪ ಅನ್ನೋದಿತ್ತಂದ್ರೆ ನಾವು ಅವತ್ತೊಂದು ಬ್ಲೂ ಪ್ರಿಂಟ್ ತೆಗಿಬೋದು. ನನ್ನ ಅವಧಿ ಒಳಗೆ ನಾನು ಇಂಥದ್ದು ಮಾಡ್ತೀನಿ, ಇಂಥದ್ದು ಮಾಡ್ಬೋದು, ಇಂಥ ಮಾಡುವ ಆಸೆ ಐತಿ ಅಂತೇಳಿ ಅವತ್ತು ಹೇಳ್ಬೋದು. ಈಗ ಅಡ್ವಾನ್ಸ್ ಹೇಳಿದ್ವಿ ಅಂದ್ರೆ ಸ್ವಲ್ಪ ಕೆರೆಗೆ ಎಮ್ಮೆ ಮಲ್ಲಿಗೆ ವ್ಯಾಪಾರ ಮಾಡ್ದಂಗೆ ಆಗುತ್ತೆ. ಕೂಸುಟ್ಟಕ್ಕಿಂತ ಮುಂಚೆ ಕುಲಾಯಿ ಓಕೆ, ಥ್ಯಾಂಕ್ ಯು. ನನ್ನ ಕೊನೆಯ ಸಂದರ್ಭ, ಈ ಗ್ಯಾರಂಟಿ ಅನುದಾನ ಏನು 5 ಗ್ಯಾರಂಟಿ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ, ಶಕ್ತಿ ಯೋಜನೆ ಆಗಿರಲಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಅಂಡ್ ಸ್ಕೈ ಫಂಡ್. ಈ ಗ್ಯಾರಂಟಿನೇ ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗೆ ಸಪೋರ್ಟ್ ಆಗುತ್ತಾ, ಅಥವಾ ಕರ್ನಾಟಕ ರಾಜ್ಯದ ಇನ್ನಿತರೆ ಡೆವಲಪ್ಮೆಂಟ್ ಪಾತ್ರಗಳನ್ನು ಸಪೋರ್ಟ್ ಆಗುತ್ತಾ ಸರ್? ನಮ್ಮ ಕ್ಷೇತ್ರದೊಳಗೆ 50% ಗ್ಯಾರಂಟಿ ಯೋಜನೆ ಏನೈತ್ರಿ ಕೈ ಹಿಡಿತಾವೆ. ಇನ್ನು 50% ನಮ್ಮ ಸಾಹೇಬ್ರ ವಿನಯ್ ಕುಲಕರ್ಣಿ ಅವರು ಅದರಲ್ಲ ಈಗ ಮಾಡಿಸಿದಂಥ ರೈತರದಾತು ರೋಡ್ ಪಾಡು 5-5 ವರ್ಷ ಗಟ್ಟಲೆ ಆಗಿತ್ತು. ಈಗ ಹೋಗಕ್ಕೆ ಬರ್ಲಂಥ ದಾರಿ ಎಲ್ಲ ಬೇಕಾದಂಗೆ ಹೋಗೋದು, ಕಾರ್ ಹೋಗೋಂಗೆ ಮಾಡ್ಯಾರ. ರೈತರು ಕೈ ಹಿಡಿತಾರೆ, ಒಳ್ಳೆ ನಮ್ಮ ಪಕ್ಷದ ಬೆಂಬಲಿಗರು ಅಷ್ಟು ಹಿಡಿತಾರೆ. ವ್ಯಕ್ತಿ ಮೇಲೂ ಸ್ವಲ್ಪ ಹೋಗ್ತೈತಿ ಒಂದು 20%. ಬಟ್ ನಮ್ಮ ಕ್ಷೇತ್ರದಾಗ ಏನೈತಿ ನಮ್ದು ಗೆಲುವು ಐತೆ ಅಂತೇಳಿ ನನ್ನ ಅನಿಸಿಕೆ. ಓಕೆ, ಈ ಹಿಂದಿನ ಶಾಸಕರು ಸೀಮಾ ಮಸೂತಿಯವರು 13ರಿಂದ 8ರಿಂದ 18ರವರೆಗೆ, ಸಾರಿ 8ರಿಂದ 13ರವರೆಗೆ ಸೀಮಾ ಮಸೂತಿಯವರು, 13ರಿಂದ 18ರವರೆಗೆ ವಿನಯ್ ಕುಲಕರ್ಣಿ ಅವರು, 18ರಿಂದ 23ರವರೆಗೆ ಅಮೃತ್ ದೇಸಾಯಿ ಅವರು, ಮತ್ತು ಈಗ ಮತ್ತೆ ವಿನಯ್ ಕುಲಕರ್ಣಿ ಅವರು, ಮತ್ತು ಅಂಬರ್ಗಟ್ಟಿಯವರು, ಇವರೆಲ್ಲ ಭಾಳ ಜನ ಬಂದ್ಬಂದೋದ್ರು. ಅದು ಹಿಂದಿನ ಇತಿಹಾಸ ಹೋಗೋಕ್ಕಿಂತ ಇಲ್ಲ ಫ್ರಂಟ್ ಲೈನ್ ಇತಿಹಾಸಕ್ಕೆ ಬರ್ತೇನೆ. ಈ 3 ಶಾಸಕರನ್ನ ನೋಡಿದರೆ ವಿಶೇಷವಾಗಿ ಯಾರು ಯಾವ ಸಮಯದಲ್ಲಿ ಅಭಿವೃದ್ಧಿಗೆ ಪಾತ್ರ ಆಗಿದೆ ಹೆಬ್ಬಳ್ಳಿ? ಎಲ್ಲರೂ ಮಾಡ್ಯಾರ್ರಿ, ಆದ್ರೆ ಆಲ್ಮೋಸ್ಟ್ ಆಲ್ 80% ಮಾಡ್ದಂಥವ್ರು ವಿನಯ್ ಕುಲಕರ್ಣಿ. ಯಾಕಂದ್ರೆ ರೈತರ ಬಗ್ಗೆ ರೈತರ್ಲಿಂದ ಬಂದಂತಾರ ವಿನಯ್ ಕುಲಕರ್ಣಿ ಅವರು. ನಾವು ನೋಡಿದ ಪ್ರಕಾರ ರೈತರಿಗೆ ಬೆಂಬಲ ಮಾಡಿದಂಥ ಏನೋ ಕೇಳಕ್ಕೆ ಹೋಗಲಿ, ನಾವು ಯಾವ್ದಾರ ಇದನ್ನು ಕೇಳಿದ್ರು ವಿಚಾರ ಮಾಡ್ತಿದ್ದಿಲ್ಲ ಅವ್ರು. ಮೊದಲು ಯಾವ್ದಾರು ದಾರಿ ಐತೆ, ದಾರಿ ಮಾಡಿರಿ, ಅದನ್ನು ರೈತರಿಗೆ ಹೋಗಕ್ಕೆ ತೊಂದರೆ ಆಗಬಾರ್ದು. ಈ ಥರ ಜನರಿಗೆ ಬೆಂಬಲ ಕಟ್ಕೊಂಡು ಜನರ ಸಂಬಂಧ ವಿಚಾರ ಮಾಡುವಂಥ ಅಭಿವೃದ್ಧಿ ಹರಿಕಾರ ಅಂತ ಹೆಸರು ಬರ್ತದೆ. ನಾವೇನು ಇಡಕ್ಕೆ ಹೋಗೋದಿಲ್ಲ,
ಜನರ ಇಟ್ಟಂಥ ಹೆಸರು ಅಭಿವೃದ್ಧಿ ಹರಿಕಾರ ಅಂತೇಳಿ. ಅದ್ರಾಗ ರಾಜಕಾರಣಿ ಒಳಗೆ ಪಳಿದಂತಾರ ಅವರು 3 ಸಲ ಶಾಸಕರಾದಂತಾರು. 1 ರಿಂದ 2 ಬಾರಿ ಜಿಲ್ಲಾ ಒಳ್ಳೆ ಪಂಚಾಯತ್ ಕೆಲಸ ಎಲ್ಲಿ ಐತಿ ಹೆಂಗೆ ತರಬೇಕು ಅದ್ರಾಗ ಸ್ವಲ್ಪ ಗುರ್ತಿದ್ದಾರಿಗೆ ಆದ್ರೆ ಮಾಹಿತಿ ಸಿಗ್ತೈತಿ. ನೇರವಾಗಿ ಹೇಳ್ಬೇಕಂದ್ರೆ ಯಾವ ಸಂದರ್ಭದಲ್ಲಿ ಯಾವ ಬಟನ್ ಒತ್ತಿದ್ರೆ ಯಾವ ಲೈಟ್ ಯಾವ ಥರ ಲೈಟ್ ಹತ್ತೈತಿ ಅಂತೇಳಿ ಅವ್ರಿಗೆ ಗೊತ್ತೈತೆ. ಅಮೃತ್ ದೇಸಾಯಿ ಅವರು ಒಂದೇ ಸಲ ಪೀಳಿಗೆ ಬಂದಿದ್ದು, ಸಿಂಹ ಮಸೂತಿ ಅವರು ಒಂದೇ ಸಲ ಪೀಳಿಗೆ ಬಂದಿದ್ದು, ಇವ್ರು ಅದಂತಾರ 3 ಸಲ ಪೀಳಿನ್ಯಾಗ ಬಂದಾರ. ಇವ್ರಿಗೆ ಏನು ಎಲ್ಲಿ ಯಾವ ಅಮೌಂಟ್ ಐತಿ, ಯಾವ ಥರ ತರಬೇಕು, ಯಾವ ಥರ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಎಲ್ಲ ಮಾಹಿತಿ ಭಾಳ ಐತೆ ಅವ್ರಿಗೆ. ಯಾಕಂದ್ರೆ ನಾವು ಏನರ ಕೆಲಸ ಇಟ್ಕೊಂಡು ಬೆಂಗಳೂರು ನೇರವಾಗಿ ನಮ್ಮನ್ನ ಕರ್ಕೊಂಡು ಅವ್ರು ಗಾಡಿಯಾಗ ಕರ್ಕೊಂಡು ಹೋಗಿ ಸಿದ್ದರಾಮ ಸಾಹೇಬ್ರು ಕೂಡ ಬೆಟ್ ಮಾಡಿಸಿ ಇಂಥವ್ರು ಹಿಂಗೆ ಅದಾರ ಇಂಥ ಕ್ಷೇತ್ರ ನಮ್ದು ಹಿಂಗೆಲ್ಲ ಮಾಡ್ಯಾರ ನೋಡ್ರಿ ಇಲ್ಲ ಅಂದ್ರು ಹಿಂಗೆ ಖುಷಿ ಪಡ್ತಾರೆ. ಅದ ಒಂದೇ ಹೆಮ್ಮೆ ನಮಗೆ. ನಾವ ಮಾಡೇವನ ಅನ್ನುವಷ್ಟು ಖುಷಿ ಅನ್ಸಕತ್ ಬಿಡ್ತೈತಿ. ಈಗ ನಾವು ಇಲ್ಲಿ ಊರಾಗ ಹೇಳಿರ್ತಾರೆ ಅವ್ರು ಇಂಥ ಕೆಲಸ ಮಾಡಿಸಿರಪ್ಪ ಅಂತ ಅಂದ್ಬಿಟ್ರೆ ನಾವಾಗಲೇ ಅದಕ್ಕೆ ನಿಂತು ನಾವು ಮಾಡ್ಸಕ್ಕೆ ಓಡಾಡ್ತಿರ್ತೇವಲ್ಲ, ಅದನ್ನು ಸ್ವತಃ ಅಲ್ಲಿ ನಾವು ಲಾಸ್ಟ್ ಟೈಮ್ ಸಿದ್ದರಾಮ ಸಾಹೇಬ್ ಕಡೆ ಹೋದಾಗ ಪೇಜ್ ತೆಗೆದು ತೋರಿಸಿದ್ರು ಅವರೆಲ್ಲ ತೋರಿಸ್ಕಾಸ ಇಲ್ಲ ನಮ್ಮ ಹೆಬ್ಬಳ್ಳಿ ಎಲ್ಲ ಗ್ರಾಮಸ್ಥರು ಹಿರಿಯರ ಅವರ ಸ್ವಂತ ಲಾಭ ನೋಡಕತ್ತಿಲ್ಲ ಕೆಲಸ ಈ ಥರ ಮಾಡಿಸ್ತಾರ ಅಂತೇಳಿ ಹೇಳ್ಕೊಂಡು ರೋಡ್ ಗಿಡೆಲ್ಲ ಭಾರಿ ಮಾಡಿಸ್ಯಾರ. ಓಕೆ, ನನ್ನ ಕೊನೆ ಪ್ರಶ್ನೆ, ವಿನಯ್ ಕುಲಕರ್ಣಿಯವರು ಯುವಕರಿಗೆ ಎಷ್ಟು ಆದ್ಯತೆ ಕೊಡ್ತಾರೆ ಜಾತ್ಯತೀತ ಪಕ್ಷಾತೀತವಾಗಿ? ಜಾತಿ ಪಾತಿ ಇವತ್ತಿನ ಮಠ ಮಾಡಿದ್ದು ನೋಡಿಲ್ರಿ ನಾವು. ಯಾರೇ ಇರಲಿ ನಾವು ಈಗ ಜನರು ಅಂತಿರ್ತಾರೆ ವಿನಯ್ ಕುಲಕರ್ಣಿ ನಿಂಗಪ್ಪ ಬರ್ಬೋದು ಅವರು ಎಲ್ಲ ಜಾತಿ ಒಂದೇ ಅರ ಅವ್ರು ಏನು ಹೇಳಿದ್ರು ಆಕತ್ತೆ ಅಂತ ಅದು ತಲೆ ಅಂತ ತೆಗೆದು ಬಿಡ್ರಿ. ಅವರು ನಗುಮುಖ ಇದ್ದಾಗ ಯಾರೋ ಹೋಗಲಿ ಏನೇ ಇರಲಿ ಎಲ್ಲ ಸರಿನೇ ಇರ್ತೈತಿ. ತಪ್ಪ ಸರಿ ಬೇಕಾದಾರ ಇರಲಿ. ಈಜೋನ್ನ ಮನೆಯಾರ ಅಣ್ತಂಬ್ರ ಅದಾರ ಅಂದ್ರೆ ಅವ್ರು ಡೈರೆಕ್ಟ್ ಹೇಳ್ಬಿಡ್ತಾರೆ ನಿನ್ನ ತಪ್ಪು ಇದಲ್ಲ, ನೀವು ಮಾಡಬಾರ್ದು ಇದನ್ನು. ಅವು ಯಾವುದೋ ಪಕ್ಷದವಿರಲಿ ಯಾವುದೋ ಜಾತಿಯಾಗಿರಲಿ. ಮತ್ತು ಈಗ ಜನರ ತಲೆಗೆ ಇರ್ತೈತಿ ಕಾಂಗ್ರೆಸ್ ಪಕ್ಷದವ್ರಿಗೆ ಅಷ್ಟೇ ಬೆಂಬಲ ಮಾಡ್ತಾರಂತ, ಸುಳ್ಳು ಅದು ಎಲ್ಲ ಸುಳ್ಳು. ಯಾವುದೋ ಪಕ್ಷದವ್ರು ಇರಲಿ ಬಂದು ಅವ್ರ ಕೆಲಸ ಹಿಂಗೆ ಐತ್ರಿ ಅಂದ್ರೆ ಇಮಿಡಿಯೇಟ್ ಆಗ ಮಾಡಿಕೊಟ್ಟಂತ ನಾನು ನೋಡ್ದಂಥದ್ದು. ಯಾಕಂದ್ರೆ ನಮ್ಗೆ ಗುರ್ತಿರ್ತೈತಿ ಇವ್ BJP, ಇವ್ ಕಾಂಗ್ರೆಸ್, ಇವ್ JDS ಅಂತೇಳಿ. ನಾವು ಕರ್ಕೊಂಡು ಹೋದ ಟೈಮ್ದಾಗ ಅವ್ರು ಇವ್ BJP ಯಾವ ಮಾಡ್ಬೇಕಾ ಮಾಡ, ಇವ್ ಕಾಂಗ್ರೆಸ್ ಮಾಡ್ಬೇಕಾ ಮಾಡ, ಹಿಂಗೆ ಯಾವುದೋ ಆಗಲಿ ಕೆಲಸ ಕೇಳ್ಕೊಂಬಂದಾರ ಮಾಡೋದು. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪಕ್ಷ ಐಕ್ಯ ಆದ್ಮೇಲೆ ಪಕ್ಷಾತೀತವಾಗಿ ಯಾವಾಗಿದ್ರು ಮಾಡ್ಯಾರ ನಮ್ಮ ಕಣ್ಣಾರೆ. ಅದಕ್ಕೆ ಸಾಕ್ಷಿನೂ ಅದಾವ ನಮ್ಮ ಕಡೆಗೆ ಊರಾಗ ನಮ್ಮ ಯುವಕರನ್ನು. ಈಗ ಇದ್ರ ಬೇಸ್ ಮೇಲೆ ನನಗೆ 27 ಓಟ್ ಬಿದ್ದಂಥದ್ದು. ಯಾಕಂದ್ರೆ ನಾವು ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕಂದ್ರೆ ಇವು BJP, ಇವು ಕಾಂಗ್ರೆಸ್ ಅಂತ ಕರ್ಕೊಂಡು ಹೋಗೋದಲ್ಲ. ನಮ್ಮೂರು, ನಮ್ಮ ತಮ್ಮ, ನಮ್ಮ ಅಣ್ಣ, ನಮ್ಮ ಬ್ರದರ್ ಯಾವುದೋ ಆಗಲಿ ಅಣ್ಣರ ಕಡೆ ನಮ್ದು ಈಗ ಆಡಳಿತ ಐತಿ ನಮ್ಮ ಕಡೆ. ಆ ಥರ ಅವರು ಮಾಡಿದಾರೆ, ನಾವು ಮಾಡ್ತೇವೆ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಆಗಿರಲಿ, ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಜನತೆಗೆ ಒಂದು ವೇಳೆ ನಿಮಗೆ ಹಿರಿಯರು ಎಲ್ಲರೂ ಪ್ರತಿಯೊಬ್ಬರು ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ನಿಮಗೆ ಸದಸ್ಯರು ಮಾಡಿದರು, ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ನಿಮ್ಮನ್ನು ಅಧ್ಯಕ್ಷರು ಮಾಡಿದರು, ಈ ಒಂದು ದೃಷ್ಟಿಕೋನದಿಂದ ನಿಮ್ಮನ್ನು ಒಂದು ಜಿಲ್ಲಾ ಪಂಚಾಯತಿಗೆ ಅವಕಾಶ ಮಾಡಿಕೊಟ್ರೆ ಇವೆಲ್ಲ ಕ್ಷೇತ್ರ ಜನತೆಗೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಮತ್ತು ನಿಮ್ಮ ನಾಯಕರಿಗೆ, ಅದು ವಿನಯ್ ಕುಲಕರ್ಣಿ ಅವರಾಯಿತು, ನಿಮ್ಮ ನಾಯಕಿಯಾಗಿರ್ತಕ್ಕಂಥ ಶಿವಲೀಲಾ ಕುಲಕರ್ಣಿ ಅವರಾಯಿತು, ಮತ್ತು ಇನ್ನಿತರೆ ಮುಖಂಡರಾಯಿತು, ಇವೆಲ್ಲ ಮುಖಂಡರಿಗೆ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ದೂರದೃಷ್ಟಿಯ ಚುನಾವಣೆಯ ಕೋನ, ಅದು JDP ಆಗಿರಲಿ, ಗ್ರಾಮ ಪಂಚಾಯತಿ ಆಗಿರಲಿ, ಈ ವಿಷಯದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನೆಲ್ಲ ಅವರೆಲ್ಲ ನಮ್ಗೆ ನನ್ನ ಯಾವ ಥರ ಹಿಂದಿನ ದಿನಮಾನದಾಗ ಅಧ್ಯಕ್ಷನ್ ಮಾಡಿದ್ರಲ್ಲ, ಇಷ್ಟು ದಿನ ಆಡಳಿತ ಮಾಡಿದ್ರು ಯಾವುದು ಕಪ್ಪಿ ಚುಕ್ಕುದಿರಲ್ಲ ಅಂತ ಅದು ಕೆಲಸ ಮಾಡ್ಕೊತ ಬಂದೇವಿ. ಅದೇ ಥರ ಮುಂಬರೋ ದಿನಮಾನದಾಗ ಅವರೆಲ್ಲ ಹಾರೈಸಿ ನಾನು ಹಾರಿಸ್ತಂದು ಮಾಡ್ಯಾರ ಅಂದ್ರೆ ಯಾವುದೋ ಒಂದು ಕಪ್ಪು ಚುಕ್ಕಿ ಕುಂದಿರ್ಲಂಗೆ ಎಲ್ಲರೂ ನಮ್ಮದ ಅನ್ನುವಂಥ ಥರ ಮಾಡ್ಕೊಂಡು ಹೋಗ್ತೇನೆ ಅಂತೇಳಿ ನಾನು ನಿಮ್ಮ ನ್ಯೂಸ್ ಮುಖಾಂತರ ಹೇಳ್ಬೋದು. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ನಿಮ್ಮ ವಿಚಾರಗಳನ್ನು, ನಿಮ್ಮ ಯೋಚನೆಗಳನ್ನು, ಇದುವೆಲ್ಲಕ್ಕಿಂತ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ನಾನಲ್ಲ, ಆದರೆ ಮತದಾರರು, ಕ್ಷೇತ್ರ ಜನರು, ಮುಖಂಡರು, ಹಿರಿಯರು, ಯುವಕರು, ನಮ್ಮ ನಾಯಕರು ಒಪ್ಪಿದರೆ ಮಾತ್ರ ನನ್ನ ಆಕಾಂಕ್ಷಿ. ಆದರೆ ಮನಸ್ಸಿನಲ್ಲಿ ಒಂದು ಆಕಾಂಕ್ಷಿತನ ಇರುತ್ತೆ, ಆಸೆ ಸಹಜ. ಆದರೆ ಅವಕಾಶ ಮಾಡಿಕೊಟ್ರೆ ಆಕಾಂಕ್ಷಿಗಿಂತ ನೇರವಾಗಿ ನಾನು ಅಭ್ಯರ್ಥಿ ಆಗ್ತೇನೆ ಅನ್ನೋಂಥ ವಿಷಯನ ತಿಳಿಸಿದ್ರೆ ಇಷ್ಟೊತ್ತಿವರೆಗೆ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ನಿಮ್ಮ ಸಮಯ, ನಿಮ್ಮ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ನಮಸ್ಕಾರ.